ಅಣ್ಣ ಹೋಗಿ ಯಶೋಧನ ಕರ್ಕೊಂಬಾ. ಏನಂದೆ? ಹೋಗಿ ಯಶೋಧನ ಕರ್ಕೊಂಡು ಬಾ ಅಂದೆ. ಇಲ್ಲಾಂದ್ರೆ ಈ ಮುದುಕಿ ಸುಮ್ಮನೆ ಬಿಡಲ್ಲ. ಥ್ಯಾಂಕ್ಸ್ ಅಜ್ಜಿ. ಅಮ್ಮನ್ನ ಕರ್ಕೊಂಬರಕ್ ಹೋಗಿದ್ದಾರೆ. ಗಣೇಶ ತುಂಬಾ ಥ್ಯಾಂಕ್ಸ್ ಗಣೇಶ. ಇಲ್ಲ, ಅಮ್ಮನೇ ಪೂಜೆ ಮಾಡಬೇಕು. ಈ ಕೆಟ್ಟು ಮಂತ್ರವಾದಿಯತ್ತೆ ಪೂಜೆ ಮಾಡಲೇಬಾರ್ದು. ರೀ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀನು ಇಲ್ದೇ ಇರೋ ಕಡೆ ನಾನ್ಯಾಕೆ ಇರಬೇಕು ಅಂತ ಅನಿಸ್ತು. ನಿನಗೆ ಗೌರವ ಇಲ್ದೇ ಇರೋ ಜಾಗದಲ್ಲಿ ನನಗೇನು ಕೆಲಸ? ಅದಕ್ಕೆ ಬಂದ್ಬಿಟ್ಟೆ. ನನಗೆ ಗೊತ್ತು ರೀ, ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಕಾಳಜಿ ಇದೆ. ಆದರೆ ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಾನು ಹೇಳ್ಕೊಟ್ಟೆ ನೀವು ಇಲ್ಲಿಗೆ ಬಂದ್ರಿ ಅಂತ ಅತ್ತೆ ರಾಗಿಣಿ ತಿಳ್ಕೊತಾರೆ. ನನ್ನಿಂದ ನೀವ್ಯಾಕೆ ಸುಮ್ಮನೆ ಅವ್ರ ಹತ್ರ ಕೆಟ್ಟವ್ರಾಗ್ತೀರಾ? ನೀವು ಹೋಗಿ. ಆದಷ್ಟು ಬೇಗ ನಮಗೆ ಒಳ್ಳೆ ಕಾಲ ಬರಬೇಕು, ನಮಗೆ ಮುದ್ದಾದ ಮಗು ಆಗಬೇಕು ಅಂತ ಆ ದೇವ್ರ ಹತ್ರ ನನ್ನ ಪರವಾಗಿ ಬೇಡ್ಕೊಳ್ಳಿ. ಹ್ಞೂ ಯಶೋಧ, ನನಗೆ ಅಮ್ಮ ರಾಗಿಣಿ ಮಧ್ಯೆ ಎದ್ದು ಬರೋಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು? ನಿನ್ನ ಗಂಡ ಅಷ್ಟೊಂದು ಧೈರ್ಯವಂತ ಅಂತ ಅನ್ಕೋಬೇಡ. ಮತ್ತೆ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಜ್ಜಿ ನೀನಿಲ್ದೇ ಪೂಜೆ ನಡೆಯೋ ಹಾಗಿಲ್ಲ, ನೀನೇ ಪೂಜೆ ಮಾಡಬೇಕು ಅಂತ ರಂಪಾಟ ಮಾಡ್ತಾ ಇದ್ದಾರೆ. ಹೌದಾ? ನಾನು ಪೂಜೆಗೆ ಬಂದಿಲ್ಲ ಅಂತ ಅಜ್ಜಿಗೆ ಹೇಗೆ ಗೊತ್ತಾಯ್ತು? ಅದು ಹೇಗೆ ಗೊತ್ತಾಯ್ತೋ ಏನೋ, ಆದರೆ ನಿನ್ನ ಕರ್ಕೊಂಬ ಅಂತ ಅಜ್ಜಿ ಹಠ ಮಾಡ್ತಾ ಇದ್ದಾರೆ. ಆದರೆ ನಾನು ಅಲ್ಲಿಗೆ ಬಂದರೆ ರಾಗಿಣಿ ಸುಮ್ಮನೆ ಇರ್ತಾಳ ಹೇಳಿ? ರಾಗಿಣಿನೇ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ದು. ಬಾ ಯಶೋಧ, ನಿನ್ನ ಮಡಿಲಲ್ಲಿ ಒಂದು ಮುದ್ದಾದ ಮಗು ಬರಲಿ, ನಮ್ಮ ಖುಷಿ ದಿನಗಳು ವಾಪಸ್ ಬರಲಿ ಅಂತ ಆ ದೇವ್ರಿಗೆ ಕೇಳ್ಕೊಂಡು ಪೂಜೆ ಮಾಡೋಣ. ಬಾ ಯಶೋಧ. ಅಮ್ಮ ಯಾಕಿನ್ನೂ ಬಂದಿಲ್ಲ? ಏನ್ ಮಾಡ್ತಿದ್ದಾಳವಳು? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೇಮ್ ನಮ್ಮ ಅಮ್ಮ ಅಂತಾನೆ ಕಾಣಿಸ್ತಿದ್ದಾರೆ. ಯಶೋಧ, ಅಜ್ಜಿ ಹತ್ರ ಹೋಗಿ ನಾನು ಬಂದಿದ್ದೀನಿ ಅಂತ ಹೇಳು. ನೋಡೆ, ಇನ್ನೊಂದ್ಸರಿ ಕದ್ದು ಮುಚ್ಚಿ ಅತ್ತೆ ರೂಮ್ಗೆ ಹೋಗೋದು, ಪಿತ್ತೂರಿ ಮಾಡೋದೇನಾದರೂ ಮಾಡಿದೆ ನಾನು ಸುಮ್ಮನೆ ಇರೋದಿಲ್ಲ. ಕೊಡಿಲಿ. ಅತ್ತೆ ಅತ್ತೆ ಅಜ್ಜಿಗೆ ತಾವಾಗೆ ತಿನ್ನಕ್ಕೆ ಆಗೋದಿಲ್ಲ. ಅತ್ತೆ ಯಾರಾದ್ರೂ ತಿನ್ನಿಸ್ಬೇಕು. ಒಂದು ನಿಮಿಷ. ಆ ಚಿಂತೆ ನಿನಗೆ ಯಾಕೆ? ಮೇಲ್ಗಡೆ ಪಾತ್ರೆ ಇದೆ, ಎಲ್ಲ ತಗೊಂಬ. ಒಂದೇ ಒಂದು ಪಾತ್ರೆನೂ ಕೆಳಗಡೆ ಬೀಳಿಸ್ಬಾರ್ದು. ಅರ್ಥ ಆಯ್ತಾ? ಏನು ಮುಖ ನೋಡ್ತಾ ನಿಂತಿದ್ದೆ? ಹೋಗು. ಅಯ್ಯೋ, ಅಮ್ಮನ್ನು ಪಾತ್ರ ತರ ಕಳಿಸ್ಬಿಟ್ರು. ಅಜ್ಜಿಗೆ ಪ್ರಸಾದ ತಿನ್ಸೋರು ಯಾರು? ನಾನು ಹೋಗಿ ನೋಡ್ತೀನಿ. ಆ ಮುದುಕಿಗೆ ಈ ಮರಿ ಸೊಸೆನೂ ಸರಿ ಇಲ್ಲ. ಇವಳು ಏನೋ ಪಿತೂರಿ ಮಾಡ್ತಿದ್ದಾಳೆ ಅಂತ ನಂಬಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಇವಳ ವಿರುದ್ಧ ನಿತ್ಯನ ಎತ್ಕಟ್ಟಬೇಕು. ಎಸ್, ಈಗ ಉಳ್ದಿರೋದು ಇದೊಂದೇ ದಾರಿ. ಯಾಕೆ ಯಾರು ಈ ಕಡೆ ಬರ್ತಾನೆ ಇಲ್ವಲ್ಲ? ಈ ಮುದುಕಿ ಒಬ್ಳಿದಾಳೆ ಅನ್ನೋದನ್ನ ಮರ್ತೇ ಬಿಟ್ರೋ ಹೇಗೆ? ಪೂಜೆ ಮುಗಿದು ಎಷ್ಟೊತ್ತಾಯ್ತು, ನಂಗಿನ್ನೂ ಪ್ರಸಾದನೇ ಕೊಟ್ಟಿಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ?
ಆಹಾ ಕೂತಿರೋದು ನೋಡಿ ಹೇಗೆ ಕೂತಿದೆ ಕಾಯ್ಕೊಂಡು. 2 ಹೆಜ್ಜೆ ಎತ್ತಿಡೋ ಯೋಗ್ಯತೆ ಇಲ್ಲ, ಒಂದು ಹುಲ್ಕಡಿನೂ ತಿಂದಿದ್ದೆ ಎತ್ತಿಡೋದಿಲ್ಲ. ಆದರೆ ತಿನ್ನೋಕೆ ಮಾತ್ರ 3 ಹೊತ್ತು ಸರಿಯಾಗಿ ಬೇಕು. ಒಂದು ಹೊತ್ತು ಹೆಚ್ಚು ಕಮ್ಮಿ ಆದರೂ ತಿಂಗಳಾಡ್ಕಟ್ಲೆ ಅನ್ನನೇ ಹಾಕಿಲ್ವೇನೋ ಅಂತ ಬಾಯ್ ಪಡ್ಕೊಳುತ್ತೆ. ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಆದರೆ ಆಸ್ತಿ ಎಲ್ಲ ತನ್ನ ಹತ್ರನೇ ಇಟ್ಕೊಂಡು ದರ್ಬಾರ್ ಮಾಡುತ್ತೆ. ಮರಿ ಸೊಸೆನೇ ಪೂಜೆ ಮಾಡಬೇಕಂತೆ. ಯಾಕೆ ನನ್ನ ಮಗಳು ಮಾಡಿದ್ರೆ ದೇವ್ರಿಗೆ ಬೇಡ ಅಂತನ ಅಥವಾ ಶಾಪ ಕೊಟ್ಬಿಡ್ತಾನೆ? ದರಿದ್ರದ್ದು. ಯಾರು ಬಂದಿದ್ದು? ನಾನು ನಿಮ್ಮ ದೊಡ್ಡ ಸೊಸೆ. ನಿಮ್ಮ ಸೇವೆ ಮಾಡಕ್ಕೆ ಇನ್ಯಾರು ಬರ್ತಾರೆ ಹೇಳಿ? ಮಾಲ್ತಿನ ಪ್ರಸಾದ ತಂದ್ಯಾ? ತಂದೆ. ಅದಕ್ಕೆ ಯಾಕೆ ಇಷ್ಟೊಂದು ಗತ್ಕೆಟ್ಟವ್ರ ಥರ ಹಾಡ್ತಿರೋ ಯಾರಿಗೆ ಗೊತ್ತು? ಏನಂದೆ? ತಂದಿದ್ದೀನಿ ಅತ್ತೆ ಅಂದೆ. ನೀವು ಹಿರಿಯರು, ನಿಮ್ಮನ್ನು ಬಿಟ್ಟು ತಿನ್ನಕ್ಕಾಗತ್ಯೇ? ಒಳ್ಳೆ ಕೆಲಸ ಮಾಡಿದೆ ಮಾಲ್ತಿ, ತಿನ್ನಿಸ್ಬಿಡು. ಅದೇ ಬೇರೆ ಕೇಳು, ನನಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ? ಏನಂದೆ? ಅತ್ತೆ, ನನಗೆ ಒಳಗಡೆ ತುಂಬ ಕೆಲಸ ಇದೆ, ನಿಮ್ಮ ಪಕ್ಕದಲ್ಲೇ ಇಟ್ಟಿದ್ದೀನಿ, ತಗೊಂಡು ತಿನ್ಬಿಡಿ, ಬರ್ತೀನಿ. ಮಾಲ್ತಿ ಮಾಲ್ತಿ ಸ್ವಲ್ಪ ನಿಲ್ಲು. ಮಾಲ್ತಿ ನಿಲ್ಲು. ಅಜ್ಜಿ ಅವರು ಹೊಟ್ಟೋದ್ರು. ನಿಮಗೆ ಪ್ರಸಾದ ತಿನ್ನಕ್ಕಾಗಲ್ವಲ್ಲ, ನಾನು ನಿಮಗೆ ಪ್ರಸಾದ ಪ್ಲೇಟ್ ಕೊಡ್ತೀನಿ. ಮಂತ್ರವಾದಿ ಅಮ್ಮ ನಿನ್ನ ಏನೇನೋ ಬೈಕೊಂಡೋದ್ಲು. ನಿಮಗೆ ತುಂಬಾ ಬೇಜಾರಾಯ್ತಾ? ನನ್ನ ಬೈಕೊಂಡು ಹೋದ್ಲಾ? ಇನ್ನೊಂದ್ಸಲ ಬರ್ಲಿ, ಮಾಡ್ತೀನಿ. ಅವನ್ನ ಬಿಡ್ಬೇಡ ಅಜ್ಜಿ, ಚೆನ್ನಾಗಿ ಬೈ ಅಜ್ಜಿ. ಅಷ್ಟೇ ಅಲ್ಲ, ಅವ್ರಿಗೆ ಬಸ್ಕಿನೂ ಓಡಿಸ್ಬೇಕು. ನಿಮಗೆ ತುಂಬಾ ಹಸಿವಾಗಿದೆ ಅಂದ್ರಲ್ಲ, ನೀವು ಪ್ರಸಾದ ತಿನ್ನಿ, ನಾನು ಹಣ್ಣು ಬಿಡಿಸ್ಕೊಡ್ತೀನಿ. ಯಶೋಧ ಎಲ್ಲಿ ಹೋದ್ಲು? ಯಾಕೆ ಬರಲಿಲ್ಲ? ಅಯ್ಯೋ ಅಜ್ಜಿ, ಅಮ್ಮ ಇಲ್ಲಿಗೆ ಬರಬಾರ್ದು ಅಂತ ಮಂತ್ರವಾದಿ ಅತ್ತೆ ಬಿಡ್ತಾನೆ ಇಲ್ಲ. ಅಮ್ಮಂಗೆ ಎಲ್ಲರೂ ಬೈತಾರೆ, ಅಳಿಸ್ತಾರೆ. ಆದ್ರೆ ಅಮ್ಮ ಯಾರಿಗೂ ಬೈಯೋದೇ ಇಲ್ಲ. ಅಜ್ಜಿ ನೀನಾಡು ಹೇಳ್ಬಿಡು ಅಜ್ಜಿ. ಹೌದಾ? ಅಯ್ಯೋ, ನನ್ನ ಬಗ್ಗೆ ಅದು ಎಷ್ಟೊಂದು ಪ್ರೀತಿ ನಿಂಗೆ. ಆದರೆ ನೀನು ಯಾರು ಅಂತ ಹೇಳಲೇ ಇಲ್ಲ. ಅಯ್ಯೋ ಅಜ್ಜಿ, ಎಷ್ಟತ್ತೆ ಹೇಳಿ ನಾನು ಅಂಜಲಿ ಅಂತ. ಅಯ್ಯೋ ನಿನಗೆ ಮಾಡ್ತೀನಿ. ನಾನು ಅಂಜಲಿ 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 ಅಂಜಲಿ, ನಿನ್ನೊಂದು ಮಾತು ಕೇಳಲ್ಲ ಪುಟ್ಟ? ಕೇಳಿ ಅಜ್ಜಿ. ನೀನು ಯಾವಾಗಿಂದ ಈ ಮನೇಲಿದ್ದೀಯಾ? ನೀನು ಇಲ್ಲಿಗೆ ಹೇಗೆ ಬಂದೆ? ಅಜ್ಜಿ, ನಾನು ಎಲ್ಲಿಂದನೂ ಬಂದೋಳಲ್ಲ. ಈ ಮನೆ ನಂದೇ ಅಜ್ಜಿ. ಮನೆಯಲ್ಲಿ ತುಂಬಾ ಗುಂಬೆ ಇಟ್ಟಿದ್ವಿ. ನನ್ನ ಫ್ರೆಂಡ್ಸು ಬಂದಿದ್ರು. ಅವತ್ತೇನಾಯ್ತು ಗೊತ್ತಾ ಅಜ್ಜಿ?